ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಮನೋವಿಜ್ಞಾನದ ಪ್ರಕಾರ ಕೆಟ್ಟ ಕಮೆಂಟ್ ಮಾಡುವಂತಹ ಮನಸ್ಥಿತಿ ಯಾರದ್ದು ಹೇಗಿರುತ್ತೆ? ಪೊಲೀಸ್ ಡಿಪಾರ್ಟ್ಮೆಂಟ್, ಕಾನೂನು ಯಾವ ರೀತಿ ಕೆಲಸ ಮಾಡುತ್ತವೆ? ನನ್ನ ಜೀವನದಲ್ಲಿ ಆದಂತಹ ಘಟನೆಗಳೊಂದಿಗೆ ನನ್ನ ವ್ಯಕ್ತಿತ್ವ, ನನ್ನ ಜೀವನವನ್ನು ರೂಪಿಸುವಲ್ಲಿ ನನ್ನ ಕುಟುಂಬ, ಗುರು ಹಿರಿಯರ ಪಾತ್ರ, ಇದೆಲ್ಲವನ್ನು ಒಳಗೊಂಡಂತೆ ನಾನು ಕೆಲವು ವಿಷಯಗಳನ್ನು ಮಾತಾಡ್ತಾ ಇದ್ದೇನೆ. ಏಕೆಂದರೆ 4 ದಿನದ ಹಿಂದೆ ನನಗೊಂದು ಕಮೆಂಟ್ ಬರುತ್ತೆ. ಆ ಯುವತಿ ಏನು ಕೇಳ್ತಾರೆ ಅಂದರೆ, ನಾನು ಮುಸಲ್ಮಾನ ಯುವತಿ, ನನಗೆ ಹಿಂದೂ ಯುವಕನೊಂದಿಗೆ ಪ್ರೇಮ ಆಗಿದೆ, ನಾನು ವಿವಾಹ ಆಗಬೇಕು, ನನ್ನ ತಂದೆ ತಾಯಿಗಳು ವಶೀಕರಣ ಆಗಿ ವಿವಾಹ ಮಾಡಿಕೊಡುವಂತೆ ವಶೀಕರಣ ಮಾಡಿಕೊಡಿ. ಈ ರೀತಿ ನನ್ನಲ್ಲಿ ಅವರು ಕಮೆಂಟ್ ಮಾಡಿ ಕೇಳ್ತಾರೆ. ಜ್ಯೋತಿಷಿಗಳು ಯಾವಾಗಲೂ ಭವಿಷ್ಯದ ಚಿಂತನೆಗಳನ್ನು ಮಾಡಿ ಉತ್ತರಗಳನ್ನು ಕೊಡ್ತಾರೆ. ನಾನು ಭವಿಷ್ಯ ಮತ್ತು ಅನ್ಯ ಸಮುದಾಯಗಳ ವಿಷಯಗಳ ಅರಿವು ಇರೋದ್ರಿಂದ ಅವರಿಗೆ ತಿಳಿಸ್ದೆ, ತಂದೆ ತಾಯಿಗಳ ಒಪ್ಪಿಗೆಯೊಂದಿಗೆ ವಿವಾಹ ಆಗಬೇಕು, ಇಲ್ಲ ಅಂದರೆ ಈ ವಿವಾಹ ಆಗಬಾರ್ದು. ಮನಸ್ಸನ್ನು ಬದಲಾಯಿಸಿ ಮುಸಲ್ಮಾನ ಕುಟುಂಬದಲ್ಲೇ ವಿವಾಹ ಆಗಿ. ಕಮೆಂಟ್ ಇನ್ನೂ ಇದೆ, ಜನ ನೋಡ್ಬೋದು. ಈ ರೀತಿ ಕೊಟ್ಟಂತಹ ನನ್ನ ಸಲಹೆಯನ್ನು ಕೋಪಗೊಂಡು ನನಗೆ ಮತ್ತೆ ಕಮೆಂಟ್ ಮಾಡ್ತಾರೆ, ಲೇ ಬದನೆಕಾಯಿ ನೀನೇನು ಹೇಳೋದು? ನೋಡಿ, ಎಂಥ ಒಂದು ವಾಕ್ಯವನ್ನು ಉಪಯೋಗ ಮಾಡಿದ್ದೀರಿ. ಸತ್ಯ ಹೇಳಬೇಕಂದ್ರೆ, ನಾನು ಯಾವುದಾದ್ರೂ ಟಿ ವಿನಲ್ಲಿ ಬರುವಂತಹ ಮೂವಿಗಳು ಬರ್ತಾ ಇದ್ದರೆ, ನಾನೇನಾದರೂ ಟಿ ವಿಯನ್ನು ಹೀಗೆ ನೋಡ್ತಾ ಇದ್ದರೆ, ನನ್ನ 2 ಮಕ್ಕಳು ಮಾತಾಡ್ತಾರೆ, ಅಮ್ಮನಿಗೆ ಏನಾದರೂ ಅರ್ಥ ಆಗಿದೆಯಾ ಅಂತ. ಅಂದರೆ ಬೇಡದ ವಿಷಯಗಳು ನನಗೆ ಅರ್ಥ ಆಗೋದಿಲ್ಲ. ಯಾವ ರೀತಿ ಈ ಬದನೆಕಾಯಿ ಅನ್ನೋದು ಹೇಳಿದ್ರಿ ನನಗೆ ಗೊತ್ತಿಲ್ಲ. ಆದರೆ 100 ಜನ ನೋಡುವಂತಹ ಒಂದು ನೆಟ್ವರ್ಕ್ ಇರುವಂತಹ ಯೂಟ್ಯೂಬ್ನಲ್ಲಿ ಇಂಥ ಪದ ಬಳಕೆ ಮಾಡೋದು ತಪ್ಪು. ಮತ್ತು ಲೇ ಅನ್ನುವಂತಹ ಈ ಪದ ನಾನು ಬೆಳೆದು ಬಂದಂತಹ ಸ್ಕೂಲು, ಕಾಲೇಜು ಮತ್ತು ನನ್ನ ಕುಟುಂಬದಲ್ಲಿ ಕಲಿಸಿಲ್ಲ. ನಮ್ಮ ಸನಾತನ ಧರ್ಮವು ಸ್ತ್ರೀಯನ್ನು ಗೌರವಿಸುತ್ತಾ ಬಂದಿದೆ. ಸ್ತ್ರೀಗೆ ವಿಶೇಷವಾದಂತಹ ಗೌರವ, ಮಾನ್ಯತೆಯನ್ನು ನಮ್ಮ ಸನಾತನಿಯರು ನೀಡ್ತಾರೆ. ನೀವು ತಿಳಿಸಿದ್ರಿ ಅದರಲ್ಲಿ, ನಾನು ಹಿಂದೂ ಸಂಪ್ರದಾಯವನ್ನು ಪಾಲಿಸ್ತೇನೆ. ನೀವು ಖಂಡಿತ ಪಾಲಿಸ್ತಾ ಇಲ್ಲ. ನೀವು ಯಾರೋ ಕಿಡಿಗೇಡಿಗಳಿದ್ದಂಗಿದ್ದೀರಾ. ಸನಾತನ ಧರ್ಮದಲ್ಲಿ, ಸಮುದಾಯದಲ್ಲಿ ಹೆಣ್ಣನ್ನು ಗೌರವಿಸುವುದನ್ನು ವೇದ, ಶಾಸ್ತ್ರ, ಗ್ರಂಥ, ಪುರಾಣಗಳು ಸಾರಿ ಸಾರಿ ತಿಳಿಸಿವೆ. ಮತ್ತು ನನ್ನ ಎಲ್ಲ ವಿಡಿಯೋಗಳು ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಆದರೂ ನೀವು ತಿಳಿಸಿದ್ದೀರಿ ಜಗತ್ತನ್ನು ನಾನು ಹಾಳು ಮಾಡ್ತಾ ಇದ್ದೇನೆ ಅಂತ. ನಾನು ಹಾಳು ಮಾಡ್ತಾ ಇದ್ದೇನೆ ಅನ್ನೋದು ನಿಮಗನ್ಸಿದ್ರೆ, ನೀವು ಜಗತ್ತನ್ನು ಒಳ್ಳೇದು ಮಾಡುವಂತಹ ಕೆಲಸ ಮಾಡಿ. ನಿಮ್ಮಲ್ಲೇನು ಒಳ್ಳೆಯದಿದೆ ಅದನ್ನು ಜನರಿಗೆ ನೀಡಿ. ನೋಡೋಣ ಜನ ನಿಮ್ಮನ್ನು ಯಾವ ರೀತಿ ಪ್ರಶಂಸೆ ಮಾಡ್ತಾರೆ ಅಂತ. ಇದನ್ನು ಬಿಟ್ಟು
ನನಗೆ ಈ ರೀತಿ ಕಮೆಂಟ್ ಮಾಡುವ ಬದಲು ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಸರಿಯಾದದ್ದನ್ನು ಜನರಿಗೆ ತೋರಿಸಿ. ಮತ್ತು ಕೆಟ್ಟ ಪದವೊಂದನ್ನು ನನಗೆ ಕಮೆಂಟ್ ಮಾಡಿದ್ದೀರಾ, ಫಾತಿಮಾ ನಿಮ್ಮ ಹೆಸರು ಅಂತ ಹೇಳಿದ್ದೀರಾ. ಏನು ಕಮೆಂಟ್ ಮಾಡಿದ್ದೀರಾ ಅದನ್ನು ನನ್ನ ಈ ಒಂದು ನಾಲಿಗೆಯಿಂದ ನಾನು ಹೇಳೋದಿಲ್ಲ. ಅಂದರೆ ಯಾವ ಒಂದು ಜಗತ್ತು, ಜನರು, ಕುಟುಂಬ, ಸಮಾಜ, ಯಾವ ಸ್ತ್ರೀ ಏನಾಗಬಾರದು ಅಂತ ಬಯಸುತ್ತೋ ಆ ಪದವನ್ನು ಅಲ್ಲಿ ನೀವು ಬಳಸಿದ್ದೀರಾ. ಯಾವಾಗಲೂ ಸ್ತ್ರೀಯ ಬದುಕಿನ ಬಗ್ಗೆ ಸಮಾಜ ಜನರು ಒಳ್ಳೆಯದನ್ನು ಬಯಸ್ತಾರೆ. ಆದರೆ ನೀವು ಅಂಥ ಕೆಟ್ಟ ಪದವನ್ನು ನನಗೆ ಉಪಯೋಗ ಮಾಡಿದ್ದೀರಿ. ನೀವು ಅರ್ಥೈಸ್ಕೊಳ್ಬೇಕು. ನನಗೆ ಪತಿ ಇದ್ದಾರೆ ಮತ್ತು 2 ಪುತ್ರರಿದ್ದಾರೆ, ಕುಟುಂಬ ಇದೆ, ನನಗೆ ಜನ್ಮ ನೀಡಿದ ತಾಯಿ ಇದ್ದಾರೆ, ನನ್ನ ಎಲ್ಲ ಆಗುಹೋಗುಗಳನ್ನು ನೋಡ್ತಾ ಇರುವಂತಹ ಅತ್ತೆ ಇದ್ದಾರೆ. ನೋಡಿ, ಇವತ್ತು ನಾನು ಮಾತಾಡೋದನ್ನು ಅತ್ತೆಯೂ ಕೇಳ್ತಾರೆ, ಅಮ್ಮನೂ ಕೇಳ್ತಾರೆ. ನನ್ನ ಎಲ್ಲ ವಿಡಿಯೋಗಳು ನನ್ನ ಗುರುಗಳು ಕೆಲವು ವಿಡಿಯೋಗಳನ್ನು ನೋಡ್ತಾರೆ. ನೋಡಿ, 70-80 ವರ್ಷ ಆದವರು ನನ್ನ ವಿದ್ಯಾ ಬುದ್ಧಿ ಮತ್ತು ನನ್ನನ್ನು ವ್ಯಕ್ತಿತ್ವದಲ್ಲಿ ರೂಪಿಸುವಲ್ಲಿ, ಆಚಾರ ವಿಚಾರಗಳಲ್ಲಿ ಅವರ ಪಾಲಿದೆ. ನಾನು ಜನ್ಮತಾ ಜ್ಯೋತಿಷಿ ಅಲ್ಲ. ನನ್ನ ಅಮ್ಮ ಎಲ್ಲರಂತೆ 9 ತಿಂಗಳು ನನ್ನನ್ನು ಹೊತ್ತಿದ್ದಾರೆ, ಜನ್ಮ ನೀಡಿದ್ದಾರೆ ಮತ್ತು 20 ವರ್ಷ ನನ್ನನ್ನು ಸಾಕಿದ್ದಾರೆ. ಒಬ್ಬ ತಾಯಿ ಆಗ್ಬೋದು, ಒಂದು ಕುಟುಂಬ ಆಗ್ಬೋದು, ಒಬ್ಬರ ಬೆಳವಣಿಗೆಯಲ್ಲಿ ಎಷ್ಟು ಶ್ರಮ ಪಡುತ್ತೆ ಮತ್ತು ಮಹತ್ವದ ವಿದ್ಯೆಯನ್ನು ಗಳಿಸುವಲ್ಲಿ ಕುಟುಂಬ ಎಷ್ಟು ಶ್ರಮ ಪಡುತ್ತೆ ಅನ್ನೋದು ನಿಮಗೆ ತಿಳಿದಿಲ್ಲ. ಯಾಕೆಂದರೆ ಜಗತ್ತಲ್ಲಿ ಒಳ್ಳೆಯದೇನು ತಿಳಿದಿಲ್ಲ. ಒಂಥರ ಕ್ರೇಜಿ ಆಗಿದ್ದೀರಾ ಅನಿಸುತ್ತೆ. ನೀವು ಒಂಥರ ಏನೋ ಅಮಲು ಬಂದ ರೀತಿಯಲ್ಲಿ ನೀವು ಇರುವ ಹಾಗಿದೆ. ಏಕೆಂದರೆ ನಾನಿವತ್ತು ಈ ರೀತಿ ವೃತ್ತಿ ಮಾಡ್ತೀನಿ ಅಂದರೆ ನನ್ನ ಪತಿಯ ತ್ಯಾಗ ಬಹಳಷ್ಟಿದೆ. ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳಿಗೆ, ಪತಿಗೆ ಕೊಡಬೇಕಾದಂತಹ ಎಷ್ಟೋ ಸಮಯವನ್ನು ಬೇರೆ ಜನರಿಗೆ ನಾನು ನೀಡಿದ್ದೇನೆ ಮತ್ತು ನನ್ನನ್ನು ಸರಿದಾರಿಯಲ್ಲಿ ನಡೆಸುವಂತಹ, ಸರಿಯಾದ ಸಲಹೆಯನ್ನು ಕೊಡುವಂತಹ, ಜನರ ಕೆಲಸ ಕಾರ್ಯಗಳಿಗೆ ನನ್ನನ್ನು ಪ್ರೋತ್ಸಾಹಿಸುವಂತಹ ನನ್ನ ಪತಿ ಇನ್ನೂ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ. ಇದ್ಯಾವುದನ್ನು ತಿಳಿಯದೆ ನನ್ನ ಮಕ್ಕಳು ಪ್ರೌಢಾವಸ್ಥೆಯಲ್ಲಿದ್ದಾರೆ. ನನ್ನ ಬಗ್ಗೆ ಇಂಥ ಕೆಟ್ಟ ಪದವನ್ನು ಬಳಕೆ ಮಾಡುವುದು ತುಂಬ ತಪ್ಪು, ಅದರಲ್ಲಿಯೂ ಅಪರಾಧ. ನೋಡಿ, ಲಾ ಅನ್ನೋದು ತಿಳಿದಿರಬೇಕು. ಅಂದರೆ ಕಾನೂನು ಅನ್ನೋದು ನಮ್ಮ LLB ಮಾಡಿ ಅಕಾಡೆಮಿಕ್ ಆಗಿ ನಾವು ಓದಿದರೆ ಮಾತ್ರ ಅಲ್ಲ ತಿಳುವಳಿಕೆ ಇರೋದು. ನಮ್ಮ ಸನಾತನೆಯರಲ್ಲಿ ಕಾನೂನಿನ ಬಗ್ಗೆ ಬಾಲ್ಯದಿಂದಲೂ ಪ್ರತಿ ಕುಟುಂಬಗಳು ತಿಳಿಸುತ್ತವೆ. ನಮ್ಮ ಧರ್ಮ ಗ್ರಂಥಗಳು ಕಾನೂನನ್ನು ಬೋಧಿಸುತ್ತವೆ. ನಮ್ಮ ಗುರುಕುಲಗಳು ಕಾನೂನನ್ನು ಬೋಧಿಸುತ್ತಿದ್ದವು. ಅದನ್ನು ಒಳಗೊಂಡಂತೆ ನಮ್ಮ ವಿದ್ಯೆಗಳು ಇರುತ್ತಿದ್ದವು. ಮತ್ತು ನನ್ನ ಕುಟುಂಬದಲ್ಲಿ ನನ್ನ ಅಮ್ಮ ಧರ್ಮ ಮಾರ್ಗ, ನ್ಯಾಯ ಮಾರ್ಗವನ್ನು ನನಗೆ ಬಾಲ್ಯದಿಂದಲೂ ತಿಳಿಸಿದ್ದಾರೆ. ಅವರು ಅಂದು ತಿಳಿಸಿದಂತಹ ಆಳವಾದಂತಹ ಆ ಜೀವನದ ಕೆಲವು ವಿಷಯಗಳು ಇವತ್ತು ನನ್ನ ಜೀವನದಲ್ಲಿ ಹೊರಹೊಮ್ಮುತ್ತಾ ಇರುವಂಥದ್ದು. ಅರ್ಥೈಸ್ಕೊಳ್ಬೇಕು. ಒಂದು ಕುಟುಂಬ ಒಬ್ಬರನ್ನು ಒಂದು ರೂಪ ಕೊಡಲಿಕ್ಕೆ ಬಹಳಷ್ಟು ಕಷ್ಟವನ್ನು, ಶ್ರಮವನ್ನು ಪಟ್ಟಿರ್ತಾರೆ. ಬದಲಾಗಿ ಅವರ ವ್ಯಕ್ತಿತ್ವಕ್ಕೆ ನೀವು ಕೆಟ್ಟದ್ದನ್ನು ಬಿಂಬಿಸಿ ಅವರನ್ನು ಅವಮಾನಿಸುವುದು ಇದು ಸರಿ ಅಲ್ಲ. ಈಗಿನ ಒಂದು ಕಾಲದಲ್ಲಿ ಕಾನೂನನ್ನು ನೀವು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗುತ್ತೆ. ಮೌಢ್ಯಗಳ ವಿರೋಧವಾದಂತಹ ಕಾನೂನು ಬರಬೇಕಾಗಿದೆ. ಈ ಮೌಢ್ಯತೆಯಿಂದ
ಕೆಲವು ಹಿಂಸೆಗಳು ನಡೆಯುತ್ತೆ. ಇಂಥ ಹಿಂಸೆಗಳು ಆಗಬಾರ್ದು ಅಂದರೆ ಅಂಥ ಕಾನೂನು ಬರಬೇಕಾಗಿದೆ. ಆದರೆ ನೀವು ವಶೀಕರಣ ಮಾಡಿಕೊಡಿ ಅಂತ ಕೇಳ್ತೀರ. ಯಾರ ನಮ್ಮ ಅಪ್ಪ ಅಮ್ಮನನ್ನು ಮಾಡಿ ಅಂತೀರ. ನೀವು ವಿವಾಹ ಆಗಿ ನಮ್ಮ ಹಿಂದೂ ಯುವಕನನ್ನು ವಿವಾಹ ಆಗಿ ಅತ್ತೆ ಮಾವ ಆ ಗಂಡನನ್ನು ಏನಮ್ಮ ಮಾಡ್ತೀರಾ? ತಂದೆ ತಾಯಿಗೆ ನೀವು ಈ ಥರ ಮಾಡ್ತೀರಾ? ನಿಮ್ಮನ್ನು ಸಾಕಿ ಬೆಳೆಸಿದವರಿಗೆ ಹೀಗೆ ಮಾಡ್ತೀರಾ ಅಂದರೆ ಒಂದೆರಡು ದಿನ ಹೋದ ನಂತರ ನೀವು ಅಲ್ಲಿ ಏನು ಮಾಡ್ತೀರಾ? ನೀವು ಹೇಳಿದ್ರಿ ನನಗೆ ಎಲ್ಲ ಆಚಾರಗಳು ಗೊತ್ತಿದೆ. ಖಂಡಿತ ನಿಮ್ಗೆ ಗೊತ್ತಿಲ್ಲ. ನಮ್ಮ ಸನಾತನಿಯರಲ್ಲಿ ಇರುವಂತಹ ಧಾರ್ಮಿಕ ಮತ್ತು ವೈಜ್ಞಾನಿಕ ಆಚಾರಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ. ತಿಳಿದವರ ಮುಖೇನ ತಿಳಿದುಕೊಳ್ಳಿ. ನಮ್ಮ ಸನಾತನಿಯರು ಹೇಗೆ ಅನ್ನೋದನ್ನು, ಹಿಂದೂ ಆ ಸಮುದಾಯ ಹೇಗೆ ಅನ್ನೋದನ್ನು ನೀವು ಸರಿಯಾಗಿ ತಿಳಿಬೇಕು. ನಾವು ಅನ್ನವನ್ನು, ಗಾಳಿಯನ್ನು, ಆಕಾಶವನ್ನು ಮತ್ತು ಜಲವನ್ನು, ಭೂಮಿಯನ್ನು, ಅಷ್ಟೂ ಅಲ್ಲದೆ ಸರ್ವ ಪ್ರಾಣಿಗಳಲ್ಲಿ ಇರುವಂತಹ ಭಗವಂತನ ಆ ಶಕ್ತಿಯನ್ನು ಸನಾತನಿಯರು ಅರಿಯುವವರಾಗಿದ್ದಾರೆ. ಸರ್ವ ಕಡೆಯಲ್ಲಿಯೂ ವ್ಯಾಪಿಸಿರುವಂತಹ ಆ ಬ್ರಹ್ಮಾಂಡದ ಶಕ್ತಿಯನ್ನು ಅರಿಯುವ ಮಾರ್ಗವನ್ನು ಸನಾತನಿಯರಲ್ಲಿ ತಿಳಿಸಲಾಗಿದೆ. ಗ್ರಂಥ ವೇದಗಳು ಅವುಗಳನ್ನೇ ಸಾರುತ್ತೆ. ಇದನ್ನು ಬಿಟ್ಟು ನೀವು ಅಗೌರವವಾಗಿ ಕಾಣುವಂತಹ, ನೀವು ಬೇಡದೆ ಅವಹೇಳನ ಮಾಡುವಂತಹ, ನಿಂದನೆ ಮಾಡುವಂತಹ ಸಂಸ್ಕೃತಿ ಇಲ್ಲ. ಅದರಲ್ಲಿಯೂ ಬ್ರಹ್ಮವಿದ್ಯೆಯನ್ನು ತಿಳಿದಂತಹ ಸ್ತ್ರೀಗೆ ನಮ್ಮ ಸಮಾಜವು ಸಮಾಜದ ಎಲ್ಲ ವ್ಯಕ್ತಿಗಳು ಬಹಳಷ್ಟು ಗೌರವಿಸ್ತಾರೆ. ಅಷ್ಟಲ್ಲದೆ ಬೇರೆ ಯಾರೇ ಆಗಬಹುದು, ಸ್ತ್ರೀಯರನ್ನು ವಿಶೇಷವಾಗಿ ಗೌರವಿಸ್ತಾರೆ. ಅದರಲ್ಲೂ ನನಗೆ ಮುಸಲ್ಮಾನ ಕುಟುಂಬದ ಜನರು ಜ್ಯೋತಿಷ್ಯ ಕೇಳಲು ಬಂದವರಿದ್ದಾರೆ. ಒಳ್ಳೆಯ ಒಂದು ಕುಟುಂಬಗಳು ಇದ್ದಾವೆ. ಅವರ ಬಗ್ಗೆ ಕೆಲವು ವಿಷಯಗಳು, ಕೆಲವು ಅಲ್ಲಿಯ ಸಂಬಂಧಪಟ್ಟಂಥ ನಿಮ್ಮ ಮುಸಲ್ಮಾನ ಧರ್ಮದ ವಿಷಯಗಳು ನನಗೆ ತಿಳುವಳಿಕೆ ಇದೆ. ಆದರೆ ನಿಮ್ಮಂತೆ ಅವರಿಲ್ಲ. ನಿಮ್ಮಂತೆ ಅಂಥ ಪದಗಳನ್ನು ಬಳಸುವವರಿಲ್ಲ. ಈ ಹಿಂದೆ ನನ್ನ ಮನೆ ಈಗ ಇರುವಂಥದ್ದಲ್ಲ, ಹಿಂದೆ ಇದ್ದಂಥ ಮನೆಯ ಹತ್ತಿರದಲ್ಲಿ ಒಂದು ಮುಸಲ್ಮಾನ ಕುಟುಂಬ ಇತ್ತು. ಅಲ್ಲಿ ವಿದ್ಯಾವಂತ ಒಂದು ಫ್ಯಾಮಿಲಿ ಅದು. ಆ ಹುಡುಗಿ ಒಬ್ಬರು MBA ಮಾಡ್ತಾಯಿದ್ರು. ನನ್ನನ್ನು ನೋಡಿದ್ರೆ, ನಮ್ಮ ಮನೆಗೆ ಬಂದರೆ ಅದೆಷ್ಟು ಸಭ್ಯತೆಯಿಂದ ಅವರು ಕೂತ್ಕೊಳ್ತಾ ಇದ್ರು ಅಂದರೆ, ಭಯ ಪಟ್ಕೊಂಡು, ಒಂಥರ ಮುಜುಗರದಿಂದ ಭಯ ಪಟ್ಕೊಂಡು ಈ ರೀತಿ ಕೂತ್ಕೊಳ್ತಾ ಇದ್ರು. ಬಹಳಷ್ಟು ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಯಾರಾದರೂ ಕಾಲೇಜಲ್ಲಿ ಏನು ಸಮಸ್ಯೆ ಅಂತ ಹೇಳಿದರೆ ಅವರು ಈ ಅಕ್ಕನ ಹತ್ರ ಹೋಗಿ ನಿಮ್ಮ ಸಮಸ್ಯೆ ಪರಿಹರಿಸ್ತಾರೆ ಅನ್ನೋದನ್ನು ಹೇಳಿ ಹೆಣ್ಣುಮಕ್ಕಳನ್ನು ಕಳಿಸ್ತಾ ಇದ್ರು. ಅಂದರೆ ಯಾರೇ ಸಮಸ್ಯೆಯಲ್ಲಿ ಇದ್ರೂ ನನ್ನ ಹೆಸರನ್ನು ಹೇಳ್ತಾ ಇದ್ರು. ಆ ಏರಿಯಾದಲ್ಲಿ ಯಾರಿಗೆ ಒಂದು ಏನೇ ತೊಂದರೆ ಇದೆ ಅಂದರೆ ಅವರನ್ನು ಒಂದು ಬಾರಿ ಮಾತಾಡಿ ನೋಡಿ ಅಂತ ಹೇಳ್ತಾಯಿದ್ರು. ಅಂದರೆ ಇಂಥ ಕುಟುಂಬಗಳನ್ನು ನಾನು ನೋಡಿದ್ದೇನೆ. ಮತ್ತು ಕೆಲವು ವಿಷಯಗಳಲ್ಲಿ ಒಳ್ಳೆಯ ಒಂದು ಜನರು ಇರ್ತಾರೆ. ಎಲ್ಲ ಒಂದು ಸಮುದಾಯದಲ್ಲಿ ಕೆಟ್ಟವರು ಒಳ್ಳೆಯವರು ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವಾಗ ಸರಿಯಾದ ಅರಿವು ನಿಮಗಿರಬೇಕಾಗತ್ತೆ. ಏಕೆಂದರೆ ನಾನು ಜ್ಯೋತಿಷಿ ಆಗಿರೋದು ನಿನ್ನೆ ಮೊನ್ನೆ ಅಲ್ಲ, ಭಾಳಷ್ಟು ವರ್ಷಗಳಿಂದ ಈ ವೃತ್ತಿಯಲ್ಲಿದ್ದೇನೆ. ನನ್ನ ಮನೆಗೆ 10 ವರ್ಷಗಳಿಂದ ಹಿಂದಿನಿಂದಲೂ ಬರುವವರು ತುಮಕೂರಿನಲ್ಲಿದ್ದಾರೆ. ಬಹಳಷ್ಟು ತುಮಕೂರಿನಲ್ಲಿ 10 ವರ್ಷಗಳಿಂದಲೂ ಬರ್ತಾ ಇದ್ದಾರೆ ಅಂದರೆ ನೋಡಿ, ಅಂದು ನಾನು ಸಲಹೆ ಕೊಟ್ಟಂತಹ, ಬರೆದುಕೊಟ್ಟಂತಹ ಮತ್ತು ತಿಳಿಸಿದಂತಹ ಎಷ್ಟೋ ಕುಟುಂಬಗಳಲ್ಲಿ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಎಷ್ಟೋ ಕುಟುಂಬಗಳು ಒಂದಾಗಿವೆ. ಸಂತಾನ ದೋಷವಿದ್ದಾಗ ಅಂಥ ಕುಟುಂಬಗಳಲ್ಲಿ ಸಂತಾನ ಆಗಿದೆ, ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ. ಇದೆಲ್ಲ ನಿಮ್ಗೇನ್ರಿ ಗೊತ್ತು? ಈ ಥರ ಕಮೆಂಟ್ ಮಾಡ್ತೀರಲ್ಲ ನೀವು, ಏನು ಗೊತ್ತು ನಿಮಗೆ? ಫಾತಿಮಾ, ಏನು ಗೊತ್ತು ನಿಮಗೆ?
ಇದೆಲ್ಲವನ್ನು ಬಿಟ್ಟು ನೀವು ಜನರನ್ನು ನೋಡಿ, ಒಬ್ಬರ ಜೀವನ ಹೇಗಿದೆ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ತಿಳಿಯದೆ ಈ ರೀತಿ ಕಮೆಂಟ್ ಮಾಡ್ತೀರಲ್ಲ. ಇವತ್ತು ನಾನು ಮಹತ್ವದ ವಿದ್ಯೆಯನ್ನು ಗಳಿಸಬಹುದಾದಂತಹ 2 ಜಾತಕಗಳನ್ನು ನೋಡಿದ್ದೆ. ತಾಯಿ ಡಾಕ್ಟರ್ ಆಗಿದ್ದಾರೆ, 2 ಮಕ್ಕಳು ಮುಂದೆ ದೊಡ್ಡ ಸ್ಥಾನವನ್ನು, ದೊಡ್ಡ ವಿದ್ಯೆಯನ್ನು ಗಳಿಸಬಹುದಾದಂತಹ ಮಕ್ಕಳ ಜಾತಕವನ್ನು ಇವತ್ತು ಪ್ರಿಡಿಕ್ಷನ್ ಕೊಟ್ಟಿದ್ದೇನೆ. ನೋಡಿ, ನಿತ್ಯವೂ ನಮ್ಮ ಕೆಲಸ ಹೀಗೆ ನಡೀತಾ ಇರುತ್ತೆ. ನೀವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ನಿಮ್ಮ ಮನೋಸ್ಥಿತಿ ಯಾವ ಥರ ಇದೆ ಅಂತ. ನೋಡಿ, ಮನೋಶಾಸ್ತ್ರ ಹೇಳುತ್ತೆ, ಯಾರ ಮನಸ್ಸಲ್ಲಿ ಏನಿರುತ್ತೆ ಅವರು ಅದನ್ನೇ ಮಾತಾಡ್ತಾರೆ, ಅದನ್ನೇ ಕಾರ್ಯರೂಪಕ್ಕೆ ತರ್ತಾರೆ. ಅಂದರೆ ನೀವು ವ್ಯಭಿಚಾರಿ ಆಗಿದ್ದರೆ, ವ್ಯಭಿಚಾರಿ ಮನಸ್ಥಿತಿ ಉಳ್ಳವರಾಗಿದ್ದರೆ ವ್ಯಭಿಚಾರ ಪದವನ್ನು ಉಪಯೋಗಿಸ್ತೀರಾ. ನೀವು ವಿಧವೆಯಾಗಿದ್ದರೆ ಇನ್ನೊಬ್ಬರಿಗೆ ನೀವು ಅದನ್ನೇ ಪದ ಉಪಯೋಗಿಸ್ತೀರಾ. ಇದರ ಅರ್ಥ ಇಷ್ಟೇ. ವಾಮ ಮಾರ್ಗದಲ್ಲಿ, ಪಾಪ ಮಾರ್ಗದಲ್ಲಿ ಏನನ್ನಾದರೂ ಗಳಿಸಿಕೊಳ್ಬೇಕು ಅನ್ನುವಂತಹ ಪಾಪಿ ಅನ್ನುವಂತಹ ಆ ವ್ಯಕ್ತಿತ್ವ ಉಳ್ಳವರು, ಪಾಪವನ್ನು ಅಂಟಿಸಿಕೊಂಡವರು ನೀವು. ಹಾಗಾಗಿ ನಿಮ್ಮಂಥವರಿಗೆ ನನ್ನಂಥವರ ಬಳಿ ಮಾತಾಡುವಂಥದ್ದು ಏನೂ ಇಲ್ಲ. ಅಷ್ಟಕ್ಕೂ ಕಾನೂನು ಬಲವಾಗಿದೆ ಸಮಾಜದಲ್ಲಿ. ನೀವು ನನ್ನಿಂದ ತಪ್ಪಾಗಿದ್ದರೆ, ಯಾರೇ ಆಗಬಹುದು, ತಪ್ಪಾಗಿದ್ದರೆ ನೀವು ಕಾನೂನಿನ ಮೂಲಕ ನನ್ನನ್ನು ಪ್ರಶ್ನೆ ಮಾಡಿ ಉತ್ತರವನ್ನು ಕೊಡ್ತೇನೆ. ಯಾವುದಾದ್ರೂ ವ್ಯಕ್ತಿಗೆ ಮೋಸ ಮಾಡಿದ್ದೀನಾ, ತಪ್ಪು ಸಲಹೆಗಳನ್ನು ನೀಡಿದ್ದೀನಾ, ಅಥವಾ ವಾಮಾಚಾರ ಅಂತ ವಶೀಕರಣ ಅಂತ ಮಾಡಿಕೊಳ್ಳಲು ಹಣ ಪಡೆದಿದ್ದೇನಾ, ಅಷ್ಟಲ್ಲದೆ ಮಧ್ಯವರ್ತಿಯಾಗಿ ಅಲ್ಲೇನೋ ಮಾಡ್ತಾರೆ ಕಮಿಷನ್ ಕೊಡಿ ಅಂತ ಕೇಳಿಕೊಂಡಿದ್ದೀನಾ, ಯಾವುದೂ ಇಲ್ಲದೆ ನೀವು ಯಾರು ಸ್ವಚ್ಛಂದ ಮಾರ್ಗದಲ್ಲಿ ಕೆಲಸ ಮಾಡ್ತಾರೆ ಅಂಥವರಿಗೆ ಇಂಥ ಕಮೆಂಟ್ಗಳನ್ನು ಮಾಡ್ತೀರಾ. ಧೈರ್ಯವಿದ್ದರೆ ಮತ್ತೆ ಕಮೆಂಟ್ ಮಾಡಿ. ಯಾಕೆ ಅಂತ ನಾನು ನಿಮಗೆ ಘಟನೆಯೊಂದನ್ನು ವಿವರಣೆ ಕೊಡ್ತೇನೆ. ನೋಡಿ, ಇದೊಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನಾನು ಪಡೆದುಕೊಂಡಂತಹ ಒಂದು ಪೇಪರ್ ಇದೆ. ಆದರೆ ಇದರಲ್ಲಿ ಮುಖ್ಯ ವಿಷಯ ಇದೆ. ಅವರು ನನಗೆ ತಿಳಿಸಿರುವಂಥದ್ದು, ಇದನ್ನು ನಾನೊಂದು ಕಂಪ್ಲೇಂಟ್ ಕೊಟ್ಟೆ, ಅದಕ್ಕೆ ಅವರು ಕೊಟ್ಟಂಥ ಒಂದು ಕಾಪಿ. ನೋಡಿ, ಇದು 2 ವರ್ಷದ ಹಿಂದೆ ಒಂದು ಸಮಸ್ಯೆ ಶುರುವಾಗುತ್ತೆ ನನಗೆ. ಯಾವ ರೀತಿ ಅಂದರೆ, ಯೂಟ್ಯೂಬ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು. ಏನಂತ ಅವರು ಮಾಡ್ತಾಯಿದ್ರು ಅಂದರೆ, ಗೊತ್ತಿಲ್ಲದೆ ಇರುವಂಥ ಪದಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಮಾಡ್ತಾಯಿದ್ರು. ಇಂಗ್ಲೀಷ್ ವರ್ಡ್ಸ್, ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ. ನಾನು ಗೂಗಲ್ ಮಾಡಿ ಸರ್ಚ್ ಮಾಡ್ತಾಯಿದ್ದೆ, ಆ ರೀತಿ ಕಮೆಂಟ್ ಮಾಡ್ತಾಯಿದ್ರು ಅವರು. ಅಂಥ ಒಂದು ಸಂದರ್ಭದಲ್ಲಿ 3-4 ತಿಂಗಳು ನಾನು ಆನ್ಸರ್ ಮಾಡಲಿಲ್ಲ ಅದಕ್ಕೆ. ಏಕೆಂದರೆ ಅವರು ಒಂದು ಸ್ತ್ರೀ ಐಡಿಯಿಂದ ನನಗೆ ಬರ್ತಾಯಿತ್ತು, ಒಂದೇ ಐಡಿಯಿಂದ ಬರ್ತಾಯಿತ್ತು ನನಗೆ. ಆ ಒಂದು ಕಮೆಂಟ್ಸ್ನ ಎಲ್ಲವನ್ನ ಕೊನೆಗೊಂದು ದಿನ ಸ್ಕ್ರೀನ್ಶಾಟ್ ಮಾಡಿ ಜೆರಾಕ್ಸ್ ತಗೊಂಡು ಒಂದು ಕಂಪ್ಲೇಂಟ್ ಬರೆದು ನಾನು ಸಬ್ ಇನ್ಸ್ಪೆಕ್ಟರ್ ಮುಂದೆ ಇಟ್ಟಿದ್ದೆ. ಮತ್ತು ನನ್ನ ಒಂದು ವಿದ್ಯಾಭ್ಯಾಸ, ನಾನು ಬಂದಂತಹ ಹಂತವಾದಂತಹ ಏನಿದೆ ಅದೆಲ್ಲವನ್ನು ಫೈಲ್ ತಗೊಂಡೋಗಿ ಅವರ ಮುಂದೆ ಇಟ್ಟಿದ್ದೆ. ನನ್ನ ವ್ಯಕ್ತಿತ್ವದ ಬಗ್ಗೆ ಈ ರೀತಿ ಬಿಂಬಿಸಲಾಗ್ತಾ ಇದೆ ಅನ್ನೋದು. ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನನ್ನ ಆಫೀಸ್ಗೂ ಭಾಳಷ್ಟು ದೂರ ಇಲ್ಲ. ನನ್ನ ಆಫೀಸ್ ಮೇನ್ ರೋಡ್ ಹತ್ತಿರದಲ್ಲೇ ಇದೆ. ನಿಮಗೆ ವೆಹಿಕಲ್ ಸೌಂಡೆಲ್ಲ ಕೇಳಿಸ್ಬಹುದು. ಬಹಳ ಜನರು ಹಿಂದೆ ಮುಂದೆ ಓಡಾಡುವಂಥ ಒಂದು ಸ್ಥಳದಲ್ಲೇ ನನ್ನ ಆಫೀಸು ಇದೆ. ಹೀಗೆ ಇದ್ದರೂ ಕೂಡ ಜನರು ನಮ್ಮನ್ನು ಬಹಳ ಚೆನ್ನಾಗಿ ನೋಡ್ತಾರೆ, ತಿಳಿತಾರೆ. ಇಲ್ಲಿ ಅಕ್ಕಪಕ್ಕದವರಿಗೆ ಹೇಗೆ ಅನ್ನೋದು ನಾನು ತಿಳಿದೇ ಇರ್ತೇನೆ. ನನ್ನ ಆಚಾರ ವಿಚಾರಗಳಲ್ಲಿ ಬೇಡದ್ದು ಎಂದು ಅವರು ನೋಡಿರಲು ಸಾಧ್ಯವೇ ಇಲ್ಲ. ಏಕೆಂದರೆ ನಾನು
ಅಲಂಕಾರದಲ್ಲಿಯೂ ಆಗ್ಬೋದು, ಅರಿಶಿನ ಕುಂಕುಮ, ಇದೇ ನನ್ನ ಅಲಂಕಾರ. ರುದ್ರಾಕ್ಷಿ ಮತ್ತು ತುಳಸಿ ಮಣಿ ಇಂಥದ್ದೇ ನನ್ನ ಅಲಂಕಾರ. ಇವರು ನೋಡಿರೋದು. ಇದಕ್ಕೂ ಮೀರಿ ಅವರೇನು ನೋಡಿಲ್ಲ. ಒಳ್ಳೆ ವಸ್ತ್ರಗಳನ್ನು ನಾನು ಧಾರಣೆ ಮಾಡ್ತೇನೆ. ದಿನದಲ್ಲಿ 2-3 ಬಾರಿ ಸ್ನಾನ ಮಾಡ್ತೇನೆ. ಈ ರೀತಿ ನೋಡಿ, ಯಾವತ್ತೂ ಲಿಪ್ಸ್ಟಿಕ್ ಹಾಕ್ಕೊಂಡು ಜನರ ಮುಂದೆ ಒಂದು ರೀತಿ ಬರೋದು ಅಥವಾ ನನ್ನ ನಿತ್ಯ ಜೀವನದಲ್ಲಿ ನಾನು ಇನ್ನೊಂದು ಥರ ಇರೋದು ಇಲ್ಲ. ನಾಟಕೀಯ ಜೀವನ ನನ್ನದಲ್ಲ. ನೀವು ಸರಿಯಾಗಿ ನನ್ನ ಬಗ್ಗೆ ವಿಚಾರಿಸಿದರೆ, ತುಮಕೂರವರಾಗಿದ್ದರೆ ಇಲ್ಲಿ ತಿಳಿದಿರ್ತಾ ಇತ್ತು. ಈ ರೀತಿ ನನಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಮಾಡುವ ಅಗತ್ಯ ಇರಲಿಲ್ಲ. ನಿಮಗೆ ದೂರದವರಾದರೆ ವಿಡಿಯೋ ನೋಡಿ, ಅದರಲ್ಲಿ 1-2-3 ವಿಡಿಯೋ ನೋಡಿದರೆ ನೀವು ತಿಳ್ಕೊಳ್ಬಹುದು. ಬೇಕು ಅಂತಲೇ ಕೆಲವರು ಬೆಂಕಿ ಹಚ್ಚಿ ತಮಾಷೆ ನೋಡ್ತೀರಾ. ಜ್ಯೋತಿಷಿಗಳಾಗಿದ್ದರೆ ಅಥವಾ ಯಾರೇ ಆಗ್ಬೋದು, ಭಾಳಷ್ಟು ಅವರಿಗೆ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಆದರೆ ಯಾವಾಗ ಜ್ಯೋತಿಷಿ ಸರಿ ಇರೋದಿಲ್ಲ ಅಂಥವರು ಪೊಲೀಸ್ ಸ್ಟೇಷನ್ ಕಾನೂನು ಮೊರೆ ಹೋದರೆ ನಿಮಗೆ ಸಮಸ್ಯೆ ಖಂಡಿತ ಆಗುತ್ತೆ. ಅದಕ್ಕೆ ಹೇಳೋದು ಜ್ಯೋತಿಷಿ ಸರಿ ಇರಬೇಕು ಅಂತ. ಹೇಗಾಗುತ್ತೆ ಅಂದರೆ, ನೀವು ಈ ಥರ ವಾಮಾಚಾರದ ಮಾರ್ಗದಲ್ಲಿ, ವಾಮ ಮಾರ್ಗದಲ್ಲಿ ನೀವು ಹಣವನ್ನು ಪಡಿತಾ ಇದ್ದರೆ ಅಥವಾ ಜನರಿಂದ ಹೆಚ್ಚು ಹಣ ಪಡೆದಿದ್ದರೆ ಅಥವಾ ರಾಜಕೀಯ ವ್ಯಕ್ತಿಗಳಿಂದ ನಿಮ್ಮನ್ನು ಗೆಲ್ಲಿಸ್ತೇನೆ ಅಂತ ಹೇಳಿ ಹಣವನ್ನು ಬುಟ್ಟಿಗೆ ಹಾಕಿಕೊಳ್ಳುವಂತಹ ಕೆಲಸವನ್ನು ಮಾಡಿದರೆ, ಅಥವಾ ನೀವು ತಪ್ಪು ಮಾರ್ಗದರ್ಶನವನ್ನು ಜನರಿಗೆ ಕೊಟ್ಟು ಅದನ್ನು ಎಂಜಾಯ್ ಮಾಡೋದು, ಕೆಲವರಿಗೆ ಕೆಟ್ಟ ಒಂದು ಮಾರ್ಗದರ್ಶನ ಕೊಟ್ಟು ಅವರು ಹೆಂಗೆ ಅನುಭವಿಸ್ತಾರೆ ಅನ್ನುವಂಥದ್ದನ್ನು ಏನು ಹೇಳ್ತಾರಲ್ಲ, ಅನುಭವ ತಗೊಳ್ತಾರೆ. ಅಂಥ ಕೆಟ್ಟ ಮನಸ್ಥಿತಿಗಳು ಇರುತ್ತೆ. ನನಗೆ ಒಬ್ಬರು ಹೊಸಕೋಟೆಯವರು ಹೇಳಿದರು. ಅವರು ಏನಂದರೆ, ಒಬ್ಬ ವ್ಯಕ್ತಿ ರಿಸರ್ಚ್ ಮಾಡ್ತಾ ಇದ್ರಂತೆ. ಅವರು ಮನೆಗೆ ವಾಸ್ತು ಕೊಡ್ತಾರೆ. ವಾಸ್ತು ಕೊಟ್ಟಾಗ ಅವರು ವಾಸ್ತುವಿನಲ್ಲಿ ನಾವೇನು ನೈಋತ್ಯದಲ್ಲಿ ಭಾರ ಇಡಬೇಕು ಅಂತ ಹೇಳ್ತೇವೆ, ಅಂದರೆ ವಾಟರ್ ಟ್ಯಾಂಕ್ ಎಲ್ಲ ಬರಬೇಕು ಅಂತ ಏನು ವಾಸ್ತುಶಾಸ್ತ್ರ ಹೇಳುತ್ತೆ. ಆ ವ್ಯಕ್ತಿ ಈಶಾನ್ಯ ಅಂದರೆ ದೇವಮೂಲೆಯಲ್ಲಿ ದೊಡ್ಡ ವಾಟರ್ ಟ್ಯಾಂಕ್ ಕೊಟ್ಬಿಟ್ಟಿದ್ರಂತೆ, ನೀವು ಈ ಥರ ನಿರ್ಮಾಣ ಮಾಡಲೇಬೇಕು ಅಂತ. ಕೊನೆಗೆ ಏನಾಯ್ತಂದರೆ, ಆ ಮನೆ ಕಟ್ಟುವ ಮೊದಲೇ ಇವರಿಗೆ ಪ್ರಾರಂಭದಲ್ಲೇ ಸಮಸ್ಯೆಗಳಾಗಲಿಕ್ಕೆ ಆಯಿತು. ಆವಾಗ ಇವರು ಕಟ್ತಾ ಇದ್ದಂಥ ಆ ಒಂದು ಮನೆಯನ್ನು ಬದಲಾವಣೆ ಮಾಡಿಬಿಟ್ರು, ಅಂದರೆ ಚೇಂಜ್ ಮಾಡಿದರು. ಅಂದರೆ ಆ ನಂತರ ಇವರಿಗೆ ತಿಳಿಯೋದು, ಈ ಮನುಷ್ಯ ಏನೋ ರಿಸರ್ಚ್ ಮಾಡ್ತಾಯಿದ್ರು. ನೋಡಿ, ರಿಸರ್ಚ್ ಮಾಡಬೇಕಂದ್ರೆ ಅವ್ರ ಮನೇನ ಆ ಥರ ಕಟ್ಕೋಬೇಕು, ಜನರ ಮೇಲೆ ಪ್ರಯೋಗ ಮಾಡೋದಲ್ಲ. ಯಾರು ಈ ಥರ ಪರರಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಮನಸ್ಥಿತಿ ಬಹಳ ಕಡಿಮೆ ಜನರಿಗೆ ಇರುತ್ತೆ. ಕೆಲವು ಜ್ಯೋತಿಷಿಗಳಿಗೆ ಅಂಥದ್ದು ಇರೋದಿಲ್ಲ. ನೀವು ಅಂಥವರ ಬಳಿಗೆ ಹೋದರೆ ನಿಮ್ಮ ಜೀವನದ ಕಷ್ಟವನ್ನು ಅವರು ಆನಂದಿಸ್ತಾರೆ. ಅರ್ಥೈಸ್ಕೊಳ್ಳಿ. ನೋಡಿ, ನಾನು ಹಣಕ್ಕಾಗಿ ಕೆಲಸ ಮಾಡುವವಳು ಅಲ್ಲ. ನನ್ನ ಕರ್ಮಕ್ಕೆ ಎಷ್ಟು ಬೇಕಷ್ಟು ನಾನು ತೆಗೆದುಕೊಳ್ತೇನೆ ಖಂಡಿತವಾಗಿಯೂ. ಆದರೆ ಕಷ್ಟ ಅಂತ ಬಂದು, ಎಮರ್ಜೆನ್ಸಿ ಅಂತ ಬಂದಾಗ 10 ಗಂಟೆ ಆಗ್ಬೋದು, 11 ಗಂಟೆ ಆಗ್ಬೋದು, ನಾನು ಕನ್ಸಲ್ಟೇಷನ್ ತೊಗೊಂಡಿದ್ದೇನೆ. ಮೊನ್ನೆ ಒಂದು ತಾಯಿ ನನಗೆ ಒಂದು ಭೀಮನ ಅಮಾವಾಸ್ಯೆ ರಾತ್ರಿ ದಿನ ICU ಇಂದ ಕರೆ ಮಾಡ್ತಾರೆ. ಅವರಿಗೆ ಯಾರು ನನ್ನ ನಂಬರ್ ಕೊಟ್ಟರು ಗೊತ್ತಿಲ್ಲ. ನನ್ನ ಮಗ ಈ ಥರ ಆಗಿದ್ದಾನೆ, ಎಮರ್ಜೆನ್ಸಿ ICU ಯಲ್ಲಿದ್ದಾರೆ ತಾಯಿ, ನನ್ನ ಮಗುವನ್ನು ಬದುಕಿಸ್ಕೊಳ್ಬೇಕು, ನನಗೆ ಪ್ರಾರ್ಥನೆ ಮಾಡಿ, ನಿಮ್ಮನ್ನು ಈಗಲೇ ಭೇಟಿಯಾಗಬೇಕು ಅಂತ. ನನ್ನ ಕುಟುಂಬ ರಾತ್ರೋರಾತ್ರಿ ನನ್ನನ್ನು ತಂದು ಆಫೀಸಿಗೆ ಬಿಟ್ಟು ಮತ್ತು ಅವರು ಇದ್ದು ಇವರ ಒಂದು ಕನ್ಸಲ್ಟೇಷನ್ ಆದಮೇಲೆ, ಕೆಲವು ಪರಿಹಾರವನ್ನು ನೀಡಿದ ಮೇಲೆ, ಪ್ರಾರ್ಥನೆ ಎಲ್ಲ ಆದಮೇಲೆ ಅವ್ರ ತಂದೆ ತಾಯಿಗಳು ಹೋಗ್ತಾರೆ. ನೋಡಿ, ಆ ಮಗ ಭೀಮನ ಅಮಾವಾಸ್ಯೆ ಆಗಿ ಆಯಿತು ಕೆಲವು ದಿನಗಳು. ನೋಡಿ, ಆ ಮಗು ಈಗ ಸುಧಾರಿಸ್ಕೊಂಡಿದೆ. ಅವರು ಇಂಜಿನಿಯರಿಂಗ್ ಪದವಿ ಮಾಡ್ತಾ ಇದ್ದಾರೆ.
ಈಗ ಕಾಲೇಜ್ಗೆ ಹೋಗಿದ್ದಾರೆ. ಈ ರೀತಿ ಮತ್ತು ಆಶೀರ್ವಾದಕ್ಕಾಗಿ ನಾನು ಶುಕ್ರವಾರ ಬರ್ತೇವೆ ಅಂತ ನನಗೆ ಟೈಮ್ ಕೇಳಿದರು, ಆಗ ಟೈಮ್ ಕೊಟ್ಟಿದ್ದೇನೆ. ಶುಕ್ರವಾರ ಬರ್ತೇವೆ ಅಂತ ಹೇಳಿದರು. ಈ ರೀತಿ ಜನರ ಜೀವನ ಇರುವಂಥದ್ದು, ಈ ರೀತಿ ಕೆಲಸವನ್ನು ನಾನು ಮಾಡುವಂಥದ್ದು. ಅಂಥ ಒಂದು ಕಠಿಣ ಸಂದರ್ಭದಲ್ಲಿ ಹಣದ ಅಗತ್ಯ ನನಗೆ ಇಲ್ಲ. ಫಲಾನುಫಲಗಳನ್ನು ಭಗವಂತ ನೀಡ್ತಾರೆ. ನನ್ನದು ಬಹಳ ಸರಳವಾದಂತಹ ಜೀವನ. ಅಂದರೆ ನಾನೇನು ಆಡಂಬರದ ಜೀವನ ನಡೆಸುವವಳಲ್ಲ. ದಿನಕ್ಕೆ ಒಂದು ಹೊತ್ತು ಊಟ ಮಾಡಿದರೂ ನನಗೆ ಸಾಕು, ನನ್ನ ಜೀವನ ನಡೆಯುತ್ತೆ. ಈ ರೀತಿ ಇರುವವರು ನನ್ನನ್ನು, ನನ್ನ ಕುಟುಂಬ ಸರಿಯಾದ ಒಂದು ಭದ್ರತೆಯೊಳಗೆ ನೋಡಿಕೊಳ್ಳುತ್ತೆ. ಆ ರೀತಿ ಇರುವ ನನ್ನ ಜೀವನಕ್ಕೆ ಏನೇನೋ ಆಸೆಯಿಂದ ಗಳಿಸಿಕೊಳ್ಳಬಹುದಾದದ್ದು ಇಲ್ಲ. ಈ ಜಗತ್ತಿಗೆ ನಾನು ಬಂದಿರೋದು ನನ್ನ ಆತ್ಮ ಸಾಧನೆಗಾಗಿ. ನಾನು ಯಾರು, ನನ್ನ ಸಾಧನೆ ಏನು, ಅದು ಇಲ್ಲಿ 10 ಬಿಲ್ಡಿಂಗ್ ಕಟ್ಟೋದು ಅಥವಾ ಇನ್ನೇನೇನೋ ಪಡೆದುಕೊಳ್ಳುವುದು ಅಥವಾ ಒಂದಷ್ಟು ಆಭರಣವನ್ನು ಹಾಕ್ಕೊಳ್ಳೋದು ಅಲ್ಲ. ನನಗೆ ನನ್ನದೇ ಆದಂತಹ ಬೇರೆಯದ್ದೇ ಆದಂತಹ ಮಾರ್ಗ ಇದೆ. ನನ್ನ ಆ ಆತ್ಮ ಸಾಧನೆಯನ್ನು ನಾನು ಮಾಡ್ತೇನೆ. ನೋಡಿ, ನೀವು ಯಾರೇ ಆಗಿರ್ಬೋದು, ನೀವು ಎಲ್ಲಿ ಬರ್ಬೋದು, ಹೋಗ್ಬೋದು, ಏನಾದರೂ ಹೇಳ್ಬೋದು. ಕಾಯುವವನು, ಕಾಯುವ ಶಕ್ತಿ ನನ್ನನ್ನು ಕಾಯುತ್ತೆ. ಅಂದಿಗೂ ಇಂದಿಗೂ ಎಲ್ಲ ಸಂದರ್ಭದಲ್ಲಿಯೂ ಶಕ್ತಿ ಅನ್ನೋದು ಕೆಲಸ ಮಾಡುತ್ತೆ. ಜನರಿಗೆ ಈ ಶಕ್ತಿಗಳ ಬಗ್ಗೆ ಅದೃಶ್ಯ, ಅಗೋಚರ, ಇದರ ಬಗ್ಗೆ ಅರ್ಥ ಆಗೋದಿಲ್ಲ. ಏಕೆಂದರೆ ಬಹಳ ಸಂದರ್ಭಗಳಲ್ಲಿ ಜನರು ಇಂಥ ವಿಷಯಗಳನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಅವರಿಗೆ ಇರೋದಿಲ್ಲ. ನೋಡುವ, ಅನುಭವಿಸುವ ಸಾಮರ್ಥ್ಯವು ಅವರಿಗಿರೋದಿಲ್ಲ. ಹಾಗಾಗಿ ಇಂಥೆಲ್ಲ ವಿಷಯಗಳನ್ನು ನಾನು ಹೇಳೋದಿಲ್ಲ. ಆದರೆ ನನ್ನನ್ನು ನೋಡಿದ ಮತ್ತು ನನ್ನಿಂದ ಅವರು ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುವಾಗ ಅವರ ಅನುಭವಕ್ಕೆ ಅದು ಬರುತ್ತೆ. ಇದು ಕೆಲವರಿಗೆ ಅನುಭವಕ್ಕೆ ಬಂದಿರೋದು ಇದೆ. ಹಾಗಾಗಿ ನೋಡಿ, ನಾನು ಯಾವುದೇ ಪ್ರಚಾರಕ್ಕೂ ಹೋಗದೆ, ಟಿ ವಿ ಆಗಬಹುದು, ಮೀಡಿಯಾ ಅಂತ ಹೇಳಿ ನಾನೇನು ಹೆಚ್ಚು ಪ್ರಚಾರಕ್ಕೆ ಹೋಗದೆ, ಹಿಂದಿನಿಂದಲೂ ಬರ್ತಾ ಇರುವಂತಹ ಮತ್ತು ಅವರು ಒಬ್ಬರಿಂದ ಒಬ್ಬರಿಗೆ ಹೇಳುವಂತಹ ಅವರಿಂದಲೇ ನಾನು ನನ್ನ ಒಂದು ವೃತ್ತಿಯನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮ ಕೆಟ್ಟ ಈ ಒಂದು ನೀಚ ಬುದ್ಧಿಯ ವಿಕಾರ ಮನಸ್ಸನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ತೋರಿಸುವುದು ಬೇಡ. ಕಾನೂನು ಖಂಡಿತವಾಗಿಯೂ ನಿಮ್ಮಂಥವರ ಬಗ್ಗೆ ಕೆಲಸ ಮಾಡುತ್ತೆ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಯಾಗಿ ನಿಮ್ಮೆಲ್ಲ ಏನೇ ನಿಮ್ಮಲ್ಲಿ ದೋಷ ಇದ್ದರೂ ಕಂಡು ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಒಂದು 10 ಜನ ಇರ್ತಾರೆ, ಆದರೆ ಅವರು ಎಷ್ಟು ಥರದಲ್ಲಿ ಅಬ್ಸರ್ವ್ ಮಾಡ್ತಾರೆ ಅಂದರೆ ಅದರಲ್ಲಿ ಅವರು ವೆಲ್ ಟ್ರೈನ್ಡ್ ಆಗಿರ್ತಾರೆ. ನಿಮ್ಮ ಯಾವ ನಾಟಕವೂ ನಡೆಯೋದಿಲ್ಲ ಅವ್ರ ಹತ್ರ. ಏಕೆಂದರೆ ನೀವು ಎಷ್ಟೇ ಚಿನ್ನ ಇದೆ ಅಂತ ಹಾಕ್ಕೊಂಡು ಹೋಗಿ ತೋರಿಸಿ, ನಡೆಯಲ್ಲ. ನನ್ನ ಹತ್ರ ಎಷ್ಟು ಹಣ ಇದೆ, ಇಷ್ಟೊಂದು ರೆಕಮೆಂಡ್ ಇದೆ, ಇದೆಲ್ಲ ತೋರಿಸಿ ನಡೆಯೋದಿಲ್ಲ. ಕೆಲವು ಜನರು ಒಂದು ನ್ಯಾಯ ಧರ್ಮದಿಂದ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡುವವರು ಅಲ್ಲಲ್ಲಿ ಇರ್ತಾರೆ. ಮೂವಿಗಳಲ್ಲಿ ನೋಡಿದಾಗೆ ಈ ತೋರಿಸುವಂತಹ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದ ಹಾಗೆ ಸೀರಿಯಲ್ಗಳಲ್ಲಿ ಇದ್ದ ಹಾಗೆ ಇರೋದಿಲ್ಲ. ಕೆಲವುದನ್ನು ಅಲ್ಲಿ ಹೆಚ್ಚು ಪ್ರದರ್ಶನ ಮಾಡ್ತಾರೆ. ಅದನ್ನು ಅರ್ಥೈಸ್ಕೊಳ್ಬೇಕು ನೀವು. ನಿಜ ಜೀವನ ಬೇರೆ, ಇಂತೆಲ್ಲ ಜೀವನಗಳು ಬೇರೆ. ನೀವು ಧೈರ್ಯವಿದ್ದರೆ ನನಗೆ ಕರೆ ಮಾಡಿ, ನೀವ್ಯಾರು ಅನ್ನೋದು ಗೊತ್ತಾಗಲಿ ನನಗೆ. ಅಥವಾ ನನ್ನಿಂದ ನಿಮಗೆ ತೊಂದರೆ ಆಗಿದ್ದರೆ ನನ್ನ ಅಡ್ರೆಸ್ ಇದೆ ಎಲ್ಲ ಕಡೆನೂ. ನಾನೇನು ಯಾರಿಗೂ ಕೊಡೋದೇ ಇಲ್ಲ. ನೀವು
ನನಗೆ ಕರೆ ಮಾಡ್ಬೋದು. ಮತ್ತು ನಾನು ಕನ್ಸಲ್ಟೇಷನ್ ತೊಗೋಬೇಕು ಅಥವಾ ನನ್ನನ್ನು ನೀವು ಭೇಟಿಯಾಗಬೇಕು ಅಂದರೆ ನೇರವಾಗಿ ಸಾಧ್ಯವಿಲ್ಲ. ನನಗೆ ಭಗವಂತನಿಂದ ಯಾರಿಗೆ ಯಾವ ಸಲಹೆ ಕೊಡಬೇಕು, ಯಾರೊಂದಿಗೆ ಮಾತಾಡಬೇಕು ಅನ್ನುವಂಥ ಸೂಚನೆ ಬರುತ್ತೆ. ಅಂಥದ್ದಕ್ಕೆ ಮಾತ್ರ ನಾನು ಕಾರ್ಯವನ್ನು ಮಾಡುವವಳು. ನೋಡಿ, ನಮ್ಮ ಕುಟುಂಬ, ಗುರು ಹಿರಿಯರು ಬಹಳಷ್ಟು ನಮ್ಮ ಮೇಲೆ ಅವರಿಗೆ ಆಸೆ ಆಗ್ಬೋದು, ನಮ್ಮನ್ನು ಕಾಪಾಡಿಕೊಳ್ಳುವಲ್ಲಿ ಆಗ್ಬೋದು, ಅವರಿರ್ತಾರೆ. ಅವರೆಲ್ಲರ ಅವರಿಂದ ರೂಪಿತವಾದಂತಹ ಒಂದು ವ್ಯಕ್ತಿತ್ವ ಈ ರೀತಿ ಮಾತಾಡ್ತಾ ಇರುತ್ತೆ. ನಾನು ಅನ್ನೋದು ಇಲ್ಲಿ ಏನೂ ಇಲ್ಲ. ಭಗವಂತ ನಮ್ಮಿಂದ ಮಾಡಿಸ್ತಾರೆ. ಸಕಲ ಜೀವಿಗಳಲ್ಲಿಯೂ, ಪಾಪಿಯಾದಂತಹ ನೀಚ ಜನರಲ್ಲಿಯೂ ಆ ಆತ್ಮಸ್ವರೂಪನಾದಂತಹ ಭಗವಂತ ಯಾವ ರೀತಿ ಬಂಧಿಸಿದ್ದಾರೆ ಅವರನ್ನು, ಇಂಥದ್ದನ್ನು ಅರ್ಥೈಸಿಕೊಂಡವಳು ನಾನು. ನಮ್ಮ ಸನಾತನ ಗ್ರಂಥಗಳು ಬೋಧಿಸುತ್ತವೆ ಈಶವಾಸನ ಬಗ್ಗೆ. ಆ ಈಶವಾಸನನ್ನು ಅರಿಯಬೇಕು. ಜಗದ್ವ್ಯಾಪಿಯಾಗಿರುವಂತಹ ಈಶವಾಸನನ್ನು ಸರ್ವ ಜೀವನಲ್ಲಿ ಅರಿಯಬೇಕು. ಇದನ್ನು ಬೋಧಿಸುತ್ತವೆ. ಪಾಪ ನೀಚ ಬುದ್ಧಿಯಿಂದ ನೀವು ಮಾಡುವಂತಹ ಅಪ್ರಮಾದದಲ್ಲಿ ಯಾವ ರೀತಿ ನೀವು ಬಂದಿಯಾಗಿದ್ದೀರಾ, ಆ ಭಗವಂತನನ್ನು ಎಲ್ಲ ಕಡೆಯಲ್ಲಿಯೂ ಎಲ್ಲ ರೂಪದಲ್ಲಿ ನೋಡಿಯೂ ಪ್ರಜ್ಞೆಯಿಂದ ನಾನು ನನ್ನ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸುವವಳು ಆಗಿದ್ದೇನೆ. ನಿಮಗೆ ನಾನು ಕಮೆಂಟಲ್ಲಿ ತಿಳಿಸಿದ್ದೆ, ಫಾತಿಮಾ, ನಿಮಗೆ ಬ್ರಹ್ಮಾಂಡದ ವಿಶ್ವಶಕ್ತಿಯೊಂದಿಗೆ ಪ್ರಾರ್ಥನೆ ಮಾಡ್ತೇನೆ. ಸದ್ಬುದ್ಧಿ ಪ್ರಾಪ್ತಿಯಾಗಿ ನಿಮ್ಮಲ್ಲಿ ನೆಲೆಸಿರುವಂತಹ ಆತ್ಮ ಚೇತನ, ಆ ಒಂದು ಆತ್ಮಚೇತನವು ಸರಿಯಾದ ಪ್ರಜ್ಞಾರೂಪಕ್ಕೆ ಬಂದು ಸದ್ಬುದ್ಧಿಯನ್ನು, ಸದ್ಮಾರ್ಗವನ್ನು ಪಡೆದುಕೊಳ್ಳುವಂತೆ ಆಗಲಿ. ಆ ವಿಶ್ವಶಕ್ತಿಯ ಅನುಗ್ರಹ ಇರಲಿ. ನಿಮ್ಮ ಜೀವನ ಒಳ್ಳೆಯ ಮಾರ್ಗದಲ್ಲಿ ಆನಂದಮಯವಾಗಿರಲಿ ಅನ್ನೋದನ್ನು ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.